ನಿಮ್ಮ ಮಮ್ಮಿ ಕರೀರಿ. ಏಯ್ ಅದು ಆಟ ಆಡೋದು ಅದು ಚೌಕ ಪಿಕ್ಕ ಏನೋ ಅಂತಾರದು. ಎತ್ತಿನ ಗಾಡಿ ಅಂತ ಗೊತ್ತು ಕಣೋ. ಇಟ್ಸ್ ಓಕೆ ಬಿಡು, ಏನಾಗಲ್ಲ. ಅಲ್ಲೆಲ್ಲ ಖಾಲಿ ಆಗ್ತೈತೆ. ನಾನು ಅದೇ ಅಂದಿದ್ದು ನಿಧಿಗೆ. ಇವನೇ ಅಮ್ಮ ನಮಗೂ ನೀಟಾಗಿ ರೆಡಿ ಆಗಿಬಿಟ್ಟಿಲ್ಲ. ಹಂಗಂಗೆ ಎಲ್ಲ ರೆಡಿ ಆಗಿದ್ದೀರಿ. ಅವಳೇನು ಇದು ಸ್ನಾನ ಮಾಡ್ಕೊಂಡು ನೀನು ಇದು ಮಾಧುರಿ ದೀಕ್ಷಿತ್ ನ್ಯಾಚುರಲ್ ಬ್ಯೂಟಿ. ಮೀನಾಕ್ಷಿ ನೀನು ಮೀನಾಕ್ಷಿ ಅಂತ ಬೇವರ್ಸಿ ಮಕ್ಕಳು ಎತ್ತವಂಗ ಮೀನಾಕ್ಷಿ. 9 ತಿಂಗಳು ಹೆತ್ತು ಹೊತ್ತು ಸಾಕ್ತೋರಲ್ವಾ, ಬೈಸ್ಕೊಳ್ತೇನೆ ಬೇರೆ ಆಪ್ಷನ್ ಇಲ್ಲ ಅಲ್ವಾ. ಸುಬ್ಲಕ್ಷ್ಮಿನಾ ಅವಳು ಗುಡಿಗೆ ಒಣೆ ಮುಖರೇನ್ಕೆ ಅವ್ರ ಪಡೆ ಅವ್ರು ಬರ್ತಾರೆ ರೆಡಿ ಟೀ ಕುಡಿ ನಾವು ಅಂತ. ಫುಲ್ ಮೋಡ ಆಗಿದೆ. ಬಟ್ಟೆ ಗಲೀಜ್ ಮಾಡ್ಕೊಂತೀರಾ ಗುಡಿಯಾ? ಹಾ ತಂದಿದ್ದೀನಿ. ಬೇಸಿಗೆಲ್ಲ ಬರೋಣ ಏನಾಗಲ್ಲ ಬಿಡ್ರಿ, ಅದು ಶೀತ ಆಗಲ್ಲ ಮಕ್ಕಳಿಗೆ. ಮೇ ಬಿ ಇಲ್ಲಿ ಅಲ್ಲ ಫೌಂಟೇನ್ ಇತ್ತೇನೋ ಅನ್ಕೋತೀನಿ. ಅದೇ ಫೌಂಟೇನು. ಶುರು ಮಾಡ್ಬಿಟ್ಟವರೆಲ್ಲ ತಿನ್ರಿ ಪರವಾಗಿಲ್ಲ. ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಹೆಂಗ್ ಕೂತಿದ್ವು ಹಂಗೆ ಕೂತಿದ್ವಲ್ಲ ಆಗ್ಲೇ. ಫುಲ್ಲು 42 ಐಡಿ. ಗಾಲು ಕೈ ಇಟ್ಕೊಂಡು ಬರ್ರಿ. ಓ ಮೈ ಗುಡ್ನೆಸ್ ಅಮ್ಮ, ಬಟ್ಟೆ ಒದ್ದೆ ಆಗ್ಬಿಡುತ್ತೆ ನಿಂದು. ಮೋಟರ್ ಗಾನು ಅಲ್ಲಿ ಜಾರುತ್ತೆ. ನಿಧಿ ಏಯ್ ಎಲ್ಲ ಹಿಂಗೆ ಯಾಕಪ್ಪ? ನಿಧಾನ ಕೇಳಿರಿ. ಹಾ ಅವಾಗ್ಲೇ ಹಾಕಿದ್ರಲ್ಲಪ್ಪಿ. ಈಗ ಹೋಗೋಣ ನಡೀರಿ. ಕಾಲು ಗಾಯ ಆಗ್ಬಿಡ್ತಾರೆ. ಬಾಬಾ ಹೇಳಲ್ಲ, ಸುಮ್ಮನೆ ಹಿಂಗೆ ಅನ್ನುತ್ತೆ. ಬಾಬಾ ಅಲ್ಲ, ಅದೇನು ಎಷ್ಟೋ ತನಕ ಫೋನ್ ನೋಡ್ತಿ ಎತ್ತಿಟ್ಟು ಮಕ್ಕಳಲ್ಲ. ಆಮೇಲೆ ನಾವು ಇದು ಏನಪ್ಪ ಅದು ಒಳ್ಳೆ ದರ್ಶನ ಬೇರೆ ಕೊಡ್ತೀವಿ ಬೆಳಬೆಳಗ್ಗೆನೆ. ಸುಮ್ಮನಿರಮ್ಮ, ವಿಡಿಯೋ ಮಾಡ್ತಿದ್ದೀನಿ ನಾನು. ಸುಮ್ಮನೆ ಯಾಕೆ? ಅವರಂತೂ ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಾತ್ರ. ನೀನ್ ಕಾಡ್ಸ್ತಾರೆ, ನೀನೇ ನಮ್ಮನ್ನ ಹಾಳು ಮಾಡಿದ್ದು. ನಾವು ಇಸ್ಪೀಟ್ ಆಡ್ತೀವಿ ಗೈಸ್ ಡೈಲಿ. ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೂ ಆಡ್ತೀವಿ. ಇಲ್ಲ ಗಾಯ್ಸ್, ಯುಗಾದಿ ಹಬ್ಬಕ್ಕೆಲ್ಲ ಒಂದೊಂದು ಲಕ್ಷ ಸೋಲ್ತೀವಿ. ನಾವು ಡೈಲಿ ಆಡ್ತೀವಿ. ನಾವು 100 ರೂಪಾಯಿ ಬೆಡ್ಸ್ಬಿಡ್ಕೊಂಡು ಮನೆಯಲ್ಲಿ. ನಂಬಿಟ್ರು ಪಾಪ ನನ್ನ ಸಬ್ಸ್ಕ್ರೈಬರ್ಸು ವ್ಯೂವರ್ಸು. ಏನೇಮ್ಮ ನೋಡಿ ಫ್ರೆಂಡ್ಸ್, ಬರೀ ಸ್ನ್ಯಾಪ್ ಹಾಕಕ್ಕೆ ಉಟ್ಬಿಟ್ವಳು. ಸ್ನ್ಯಾಪ್ ಕ್ವೀನು. ನಾನು ಸ್ನ್ಯಾಪ್ ತೆಗ್ದಿರ್ತೀನಿ ನಿಮಗೆ ಅನ್ಕೊಂಡೆ. ನಾನಲ್ಲಿ ವಿಡಿಯೋ ತಗೋತಾ ಇದ್ದಿದ್ದೆ. ವ್ಯೂ ನೋಡು ಹೆಂಗಿದೆ ಈ ಕಡೆಯಿಂದ ಅಂತ ಹೇಳಿದ್ದೀನಿ. ಚೆನ್ನಾಗಿದೆ. ಹಾಂ ಇಲ್ಲ ಎಲ್ಲ ಬಂದ್ವಿ. ಯಾವನಿಗೆ ಗೊತ್ತು ಇದು ಮಾಡೋ
ತಿನ್ನಿ ಮಾಡು. ನೀಟಾಗಿ ಮಾಡಬೇಕು. ಶಿರೋ ಯಾರು? ಹಾಂ ಜನ್ಮದಲ್ಲಿ ಔಟ್ ಆಗಲ್ಲ ಅದೆಲ್ಲ ಔಟ್ ಆಗ್ತಾಳೆ. ನೋಡು ಎಷ್ಟು ಬಿಟ್ಟು ಹೋಗ್ತೀಯ, ಎತ್ಕೋ ತಡಿಯ. ಒಂದು ಹಾಕಿದಲ್ಲ. ಎಲ್ಲೋ ಅವನು ಎತ್ತೇನೇನೋ. ಹೋಗು ನೀನು, ನಾನು ಬರಲ್ಲ ಇಲ್ಲೇ. ಹೋಗು ನೀನು, ನಾನು ಬರಲ್ಲ, ನಾನು ಇಲ್ಲೇ ಮಕ್ಕೊಂತೀನಿ. ಹಿಂಗೆ ಮಕ್ಕೊಂತೀನಿ. ಕಾಣಿಸ್ತಿಲ್ಲ ಅಲ್ಲ? ಕೊಡು. ಹಿಂಗೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ನಮ್ಮ ಅಕ್ಕ ಫ್ರೆಂಡ್ಸ್ ದುಬೈಯಿಂದ ಬಂದಿದ್ದಾಳೆ. ಅಯ್ಯಯ್ಯೋ ಅನ್ಕೊಂಡ್ರಾ? ಬೆಂಗಳೂರಿಂದ ಬಂದಾಳೆ ಅಷ್ಟೇ. ಇಲ್ಲಿ ನೋಡಿ ನಮ್ಮ ಮೀನಾಕ್ಷಿ ಕಾಣಿಸ್ತಿಲ್ಲ ಅಲ್ಲ ಅಮ್ಮ ಬಾಯ್ಲಿ. ಹಾಂ ಏನು ಕಾಲ್ ಮಾಡಿದ್ದೆ, ಇನ್ನೂ ಒಂದು ಕಾಲ್ ಇದೆ. ಈಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ವಾಯ್ಸ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾಪ. ಬಂದೈತದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಹುಷಾರು, ನಿಧಾನ. ಸೂಪರ್. ನೀನು ಆಟ ಆಡಲ್ಲಮ್ಮ? ಹಾಂ ಮಾಡ್ಕೊಂಡೆ ಮಗನೇ ನಾನು. ಹಾಂ ನಿಧಾನಕ್ಕೆ ಇಳಿರಿ. ಅದು ಗಬ್ಬೆದ್ದೋಗೈತದು ಸ್ಟೂಲು. ಹಾಂ ಸ್ಟೂಲ್ ಐತು. ಪ್ರೆಗ್ನೆಂಟ್ ಹೋಗ್ಬಾರ್ದು ಅಂತ. ಹೋಗ್ಬೇಡ, ನಾನು ಹೋಗಲ್ಲ. ಫುಡ್ ಪ್ರೆಗ್ನೆನ್ಸಿ ಆಗಿದೆ. ಬೀಳ್ತೀರಾ ಪಾಪು? ದೊಡ್ಡೋರಿಗೆ ಅದಷ್ಟೇ, ಇದು ಚಿಕ್ಕವ್ರದು. ಹಾಂ ಇಲ್ಲಿ ಇಲ್ಲೊಂದು ಹಿಂಗೋಗಿ ಹಿಂಗಿಳಿಯೋದು. ಅಲ್ಲಿದೆ ನೋಡು, ಅಲ್ಲಿಂದ ಹಂಗೋಗಿ ಅಲ್ಲಿ, ಹಂಗಿಂದ ಬಂದು ಹಿಂಗಿಳಿಯೋದು. ಇದು ಸಣ್ಣದು, ಅದು ದೊಡ್ಡದು.
ನಂಗೆ ಅಷ್ಟೆಲ್ಲ ಧೈರ್ಯ ಇಲ್ಲ, ನಾನು ಹೋಗಲ್ಲ. ಇಲ್ಲಪ್ಪ ಗಾನು ಹ್ಞೂ. ನೀನು ಯಾಕೆ ಚಪ್ಪಲಿ ಹಾಕ್ಸಿದ್ಯಾ? ಓ ತಡಿಯವ್ರು ಹತ್ತಿಲ್ದು ಬಿಡ್ಲಿ, ಆಮೇಲೆ ಹೋಗಂತೆ. ಈಗ ಕ್ಲಿಪ್ ಹಾಕಳೆ ತಲೆಗೆ. ಏನಂತೆ ಏಮ್ಮ ನಿಧಾನ. ಜೋಲಿ ಅದ ಟೈರ್ ಮೇಲೆ ಕೂರ್ಸ್ರಿ ಆಡ್ಲಿ. ಅಮ್ಮ ಜೈ ಮಹಿಷ್ಮತಿ. ಏ ಹೋಗಮ್ಮ. ಮಧ್ಯದಲ್ಲಿ ಹೋಗು, ಈ ಕಡೆ ಹೋಗ್ಬೇಡ. ಅದಿರೋದೇ ಹಂಗೆ ಕಣೋ. ಹತ್ತೋ ಏನಾಗುತ್ತೋ, ಟಚ್ ಆದ್ರೆ ಆಮೇಲೆ ಮೇಲೆ ಬರುತ್ತೆ. ಏಯ್ ಅದ್ರ ಮೇಲೆ ಕೂರ್ಬೇಡ್ರಿ, ಎದೊಳ್ರಿ. ಅವ್ರು ಆಟ ಆಡ್ತಾರೆ, ಆಡೋರು ಎದೊಳ್ರಿ. ಆಡಂಗಿದ್ರೆ ಆಡ್ರಿ, ಇಲ್ಲ ಕೂತ್ಕೋಬೇಡ್ರಿ ಅದ್ರ ಮೇಲೆ. ಅಲ್ಲಿ ಅಲ್ಲಿ ವಾಣಿ ರತ್ನ ಕೋತಿ ಮರಿ ಅಮ್ಮ. ಸುಮ್ನೀರು, ವೇಲ್ ಬೇರೆ ಬಿಚ್ಕೊಬಿಡ್ತು. ನೀನು ಆಡಿಲ್ಲ ಅಂದರೆ ಆಡೋರ್ಗೂ ಇದು ಮಾಡಬಾರ್ದು, ಸುಮ್ಮನೆ ಇರಬೇಕು. ನಾವು ವಾಯ್ಸ್ ಬೇರೆ ಕಟ್ಟಿದೆ, ಮಾತಾಡೋಕ್ಕೆ ಆಗ್ತಿಲ್ಲ. ಚೇರಪ್ ಮಾಡಿ ಕೂಗು, ನಂಗೆ ಕೂಗಕ್ಕಾಗ್ತಿಲ್ಲ. ಕೂಗು ಗಾನು. ಹತ್ತು ಹತ್ತು ಹತ್ತು. ನಾನು ಇಲ್ಲಿಂದ ಹತ್ತು ಬಿಡ್ತೀನಿ. ಮೇಲೂ ಕೆಳಗೆ ನೋಡ್ರೆ ಭಯ ಆಗುತ್ತೆ ನನಗೆ. ಏಕೆ ಆ ಲೈಟಾಗಿ ಕಟ್ಟಿದಾರಲ್ಲ. ತನಿ ನಿಧಾನ. 3ನೇ ಸಲ ಏನೋ ಒಂದಿದು. ಹ್ಞೂ ತಲೆ ಸುತ್ತ ಬಂದ್ಬಿಡುತ್ತೆ ಮೇಲೆ. ಗಾನು ಬೇಬಿ ನಿಧಾನಕ್ಕತ್ತು. 2 ಕೈಯಲ್ಲಿ ಇಟ್ಕೋ. ಮೇಲ್ಗಡೆ ದಾರದೆ ಡೌಟು. ಇಬ್ರು ಆಡ್ತಿದ್ದಾರೆ, ಒಬ್ರು ಆಡ್ಬೋದು. ಜಾಗ ಬಿಡು. ಅದು ಹಿಂದೆಯಿಂದನೂ ಚೆನ್ನಾಗಿರುತ್ತೆ. ಇಬ್ರು ಒಂದೇ ಸಮ ಬರ್ತಾನೆ ಇಲ್ಲ. ಒಬ್ರು ಹಿಂದೆ ಹೋಗ್ತಿರೋ, ಒಬ್ರು ಮುಂದೆ ಬೇಡ. ಹೋಗಿ ಕೊಡ್ತಾನೆ, ಹೋಗಿ. ಅವಳನ್ನ ದೂಕ್ಬೇಡಿ. ಆ ಕೆಳಗಡೆ ಅದಿದೆಯಲ್ಲ, ಅದನ್ನ ದೂಕಿದ್ರೆ ಅದನ್ನೆಲ್ಲ ತಗೊಳಕ್. ಹೋಗು ಹೋಗು ಗಾನವಿ. ಅಯ್ಯೋ ಗಾನು, ಹೋಗು ಹೋಗು ಹೋಗು.
ಕೆಳಗಿಡ್ಬಾರ್ದು ಹೆಜ್ಜೆ. ಅಯ್ಯೋ ಪಾಪು. ನಿಧಿ ನೀನೇನೋ ದಬಕ್ತಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹತ್ತುತ್ತಾಳೆ ಇಳಿತಾಳೆ. ಪಾಸ್ ಆಗಂಗೆ ಅಲ್ಲತ್ ಬಿಡಗಾನು ಜಾರುತ್ತೆ. ಚೆನ್ನಾಗಿ ಪಾಸ್ ಆಗ. ನಾನು ಅದೇ ನೀನು ಟ್ರಿಪ್ ಮಾಡ್ತಾ ಇದೆಯಲ್ಲ ಸ್ಟೇಟಸ್ ಆಗ್ತಿದ್ದಲ್ಲ. ನಾವು ರೋಪ್ ಆ್ಯಕ್ಟಿವಿಟೀಸನ್ನ ಮಾಡಿಲ್ಲ, ಯಾಕೆಂದರೆ ನನಗಂತೂ ತುಂಬ ಭಯ ಇತ್ತು, ಹೈ ಫಿಯರ್ ನನಗೆ. ನಾನು ಅದಕ್ಕೆ ಮಾಡಲಿಲ್ಲ. ಆಮೇಲೆ ಅನ್ಕೋಬೋದು ದಪ್ಪ ಇದ್ದಾರೆ ಅದಕ್ಕೆ ಮಾಡಲಿಲ್ಲ ಅಂತ. ಹಂಗೇನಿಲ್ಲ, ಎಲ್ಲರೂ ಮಾಡ್ಬೋದು ಅದನ್ನು, ಏನೂ ಆಗಲ್ಲ. ಅವರೇ ಹೇಳಿದ್ರು ಏನೂ ಆಗಲ್ಲ ಮಾಡಿ ಅಂತ. ಬಟ್ ನನಗೆ ಹೈ ಫಿಯರ್ ಇರೋದ್ರಿಂದ ಮಾಡಿಲ್ಲ. ಇವ್ರು ದಪ್ಪ ಇದ್ದಾರೆ ಅದಕ್ಕೆ ಮಾಡಿಲ್ಲ ಈ ಥರ ಹೇಳ್ತಿದ್ದಾರೆ ಅಂತ ಹೇಳ್ಕೊಳ್ಳೋ ಅತೃಪ್ತ ಆತ್ಮಗಳಿಗೆ ಏನೂ ಹೇಳೋಕ್ಕಾಗಲ್ಲ. ಇರೋ ರಿಯಾಲಿಟಿನ ಹೇಳಿದ್ದೀವಿ ಅಷ್ಟೇ ನಾವು. ಲಾಸ್ಟಲ್ಲಿ ನನಗೂ ಎಲ್ಲೋ ಒಂದು ಕಡೆ ಮಾಡಬೇಕು ತಡಿ ಒಂದಾದ್ರು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಪ್ಯಾಂಟ್ ಏನು ತೊಗೊಂಡೋಗಿರಲಿಲ್ಲ, ನಾನು ಹಾಕೊಂಡಿದ್ದು ಸ್ಕರ್ಟ್ಗಳಾಗಿರೋದ್ರಿಂದ. ಸೊ ನಾನೇನು ಮಾಡೋಕ್ಕಾಗಲಿಲ್ಲ ಅಲ್ಲಿ. ಸುಮ್ಮನೆ ಅದೇ ಇರಲಿ ಬಿಡು, ನೆಕ್ಸ್ಟ್ ಟೈಮ್ ಎಲ್ಲರೂ ಟ್ರೈ ಮಾಡೋಣ ಅನ್ಕೊಂಡು ಸುಮ್ಮನೆ ಅದೇ. ಬಿದ್ರು ಆಡಬೇಕು, ಆಡ್ರಿ ಸುಮ್ಮನೆ. ಇಲ್ಲ ನಮ್ಮಂಗೆ ಸುಮ್ಮನೆ ಇದ್ಬಿಡ್ಬೇಕು, ಧೈರ್ಯ ಇಲ್ಲ ಅಂತ. ಇನ್ನೊಂಚೂರು ಜೋರಾಗಿ, ಇನ್ನೊಂಚೂರು. ಬ್ರದರ್ ಸ್ವಲ್ಪ ಜೋರಾಗಿ ಅಲ್ಲಾಡಿಸ್ರಿ, ಬೇಗ ಬೇಗ. ಅಮ್ಮ ರೋಪನ್ನು ಕಂಪ್ಲೀಟ್ ಮಾಡಿದ್ರು, ಒಂದು ರೋಪ್ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿದ್ರು. ನೆಕ್ಸ್ಟು ಬೇಡ ಅಂತ ಸುಮ್ಮನೆ ಬಿಕಾಸ್ ಅಮ್ಮಂಗೆ ಮೊದಲೇ ಕಾಲು ಲೇಟಾಗಿದೆ. ಅದು ಕಾಲೇನಾದ್ರು ಟ್ವಿಸ್ಟ್ ಆದರೆ ಇನ್ನೂ ಪೇಯ್ನ್ ಬರುತ್ತೆ ಅಂದ್ಬಿಟ್ಟು ಬೇಡ ಅಂತ ಸ್ಟಾಪ್ ಮಾಡಿದ್ವಿ. ಮತ್ತು ಅಕ್ಕ ಫುಲ್ಲು ಕಂಪ್ಲೀಟ್ ಮಾಡಿದ್ಲೋಳು. ಬಾಡಿ ಸ್ಟ್ರೈಟ್ ಪುಟ ಬಾಡಿ ಸ್ಟ್ರೈಟ್ ಇರಲಿ. ಅಲ್ಲಿ ನಿಧಿ ಅಕ್ಕ ಮಂತ್ರ ಆಗ್ತಾಳೆ ಮುಂದಕ್ಕೆ ಬರಕ್ಕೆ. ಹಂಗೆ ಆಡು ಮಾಡು. ಕತ್ತಬೇಡ, ಸೊಂಟ ಕಕ್ಕೋ. ಮಾಡು ತಿರುಗ್ಸು, ಸೊಂಟ ತಿರುಗ್ಸು, ಅಲ್ಲಾಡ್ಸು. ಒಂದು ರೌಂಡು ತಿರುಗ್ತಿಲ್ಲ ಅದು. ಲೆಟ್ಸ್ ಸ್ಟಾರ್ಟ್. ಹಾಂ ಮಕ್ಳು ಹೆಂಗೋ ಬಿಡ್ರಿ. ಓಡ್ಸು ಗುಡಿಯ ಡ್ರೆ. ಹಸು ಇಲ್ಲದೆ ಇರೋ ಗಾಡೀಲಿ 4 ಜನ ಎಮ್ಮೆಗಳು ಕೂತಿದ್ದಾವೆ. 2 ಕರುಗಳು 2 ಎಮ್ಮೆಗಳು ಕೂತಿದ್ದಾವೆ. ಈ ದನಗಳಿಲ್ದೇ ಇರೋ ಗಾಡಿನ ಓಡಿಸ್ಕೊಂಡು ಶಿವಮೊಗ್ಗದಿಂದ ಭದ್ರಾವತಿವರೆಗೂ ಹೋಗ್ತಿದ್ದಾವೆ. ನೋಡಿ, ಇವೆರಡೇ ದೊಡ್ಡ ಎಮ್ಮೆಗಳು, ಇವೆರಡು ಸಣ್ಣ ಎಮ್ಮೆಗಳು. ತೆಗಿತೀನಿ. ತಾಯಿ
ಸೆಲ್ಫಿ ತಕೊಂತ ಇದೀವಿ. ಫೋಟೋ ತುಳ್ಸ್ಕೊಳಕ್ ಒಂದು 10 ರೂಪಾಯಿ ಹಾಕ್ರಮ್ಮ. ಯಾಕ್ರೋ ಬೀದಿಲಿ ಹೋಗಿ ಕೂತ್ಕೊಂಡಿದ್ದೀರಾ? ಅಯ್ಯೋ ರೆಡಿ. ಒಂದು ನಿಮಿಷ. ಚೆಕ್ಔಟ್ ಆಗಿ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನನ್ನ ಚಪ್ಪಲಿಗಳು ಹೋಗಿತ್ತು, ಅಲ್ಲಿ ಬಿದ್ದಿತ್ತು. ಸಿಕ್ಕಿದೆ ಪಾಪ, ಎತ್ತಿಟ್ಟಿದ್ರಂತೆ, ಎತ್ತಾಕಿದ್ರಂತೆ. ಒಂದೇ ಒಂದು ಸ್ಲಿಪ್ಪರ್ ಇಟ್ಕೊಂಡು ಬೆಳಗ್ಗೆ ಹುಡುಕ್ತಾ ಇದ್ದೆ ಹಾಕೊಂಬರೋಣ ಅಂತ. ಸೊ ಅದಕ್ಕೋಸ್ಕರ ಸಿಕ್ಕಿರಲಿಲ್ಲ, ಬೇಜಾರಾಗಿತ್ತು. ರೆಸಾರ್ಟ್ ಅವ್ರನ್ನ ಕೇಳಿದ್ದಕ್ಕೆ ಹೌದು ನೋಡಿದ್ದೀವಿ ನಾವು ಅಂದರು. ದಿಸ್ ಈಸ್ ಮೈ ಸ್ಲಿಪ್ಪರ್. ನೋಡಿ ಚಪ್ಪಳೆ ಅದಕ್ಕೆ ಹೊಡೆದ್ವಿ ನಾನು ಅಮ್ಮ. ಬೇಡ ಬೇಡ ಒಂದೊಂದು ಚಪ್ಪಲಿ ಸದ್ಯ ಅವ್ರು ಎಷ್ಟಿಲ್ಲಲ್ಲ. ಅದೇ ಈಗ ಕಾಲ್ ನೀಡು, ಈಗ ಕಾಲ್ ಮಡ್ಚಿಕೋ. ಅದೇ ಅವ ಅದೇ ತೂಕೊಡುತ್ತೆ ಅವಾಗ. ಹಂಗ್ ಮಾಡ್ಬಾರ್ದು. ಮುಂದೆ ಬರ್ಬೇಕಾದ್ರೆ ಕಾಲ್ ನೀಡ್ಬೇಕು, ಹಿಂದೆ ಹೋಗ್ಬೇಕಾದ್ರೆ ಕಾಲ್ ಮಡ್ಚಿಕೋಬೇಕು. ಇಲ್ಲಿ ನೋಡು, ಅಲ್ಲೆಲ್ಲಿ ನೋಡ್ತಿದ್ಯಾ? ಆಡ್ತೀರಿ ಇಲ್ಲೇ? ಈ ಕಡೆ ಬಾ, ಹಿಂದೆ ಬಾ. ತನಿ ನೀನು, ತನೀಶ್ ನೀನು ಹೋಗಲಿ, ಮಾಮ ಹತ್ರ ಹೋಗು. ಗುಡಿಯ ಬಾ. ಹಿಂದೆ ಹೋಗೋಣ. ಜಾಗ ಆಗಲ್ಲ ಇಲ್ಲಿಯಾ? ಇಲ್ಲಿ ಬಾ, ಅಲ್ಲಿ ಜಾಗ ಆಗಲ್ಲ. ಅದ್ರ ಮೇಲೆ ಕುತ್ಕೋ ಗುಡಿಯ, ಅಲ್ಲಿ ಕುತ್ಕೋ. ಇದ್ದಾರೆ ಎಲ್ಲರೂ ಇದನ್ನು. ಬಾಯ್ ಅಣ್ಣ, ಬಾಯ್. ಬಾಯ್ ಬಾಯ್. ಏನಂತೆ? AC ಮಾಡಿ ಟಿವಿ ಹಾಕಿ ಫಿಲ್ಟರ್ ಅಂದ್ರ ಸಾಕು ಇಷ್ಟು. ಇಲ್ಲ 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 ಹೇಳಿದ್ರು ಅವರು. ಹೌದಾ? ಎಕ್ಸ್ಟ್ರಾ ಎಲ್ಲ ಮಾಡ್ತಿದಾರಲ್ಲ, ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. AC ಹಾಕಿ ಬಾ. ಇಲ್ಲ ಅಂದ್ರೂ AC ಇದು ಟಿವಿ ಇರ್ಬೇಕು. ಬಾರ್ನು ಮಾಡೋಣ ಅಂತ ಇದಾರಂತೆ. ಈ ಕಡೆ ಎಲ್ಲ ಮುಗಿಸ್ಕೊಂಡು ರೆಸಾರ್ಟ್ನ ಚೆಕ್ಔಟ್ ಆಗಿ ಬಂದ್ವಿ ನಾವು. ಅಂದವೇ ಹಂಗೆ ಮನೆಗೆ ಬರ್ತಾ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಅಲ್ಲೇ ಶಿವಮೊಗ್ಗದಲ್ಲಿ ಫಿಶ್ ಲ್ಯಾಂಡ್ ಅಂತ ಹೋಟೆಲ್ ಇದೆ, ಫಿಶ್ ಹೋಟೆಲು. ನನಗಂತೂ ತುಂಬ ಕ್ರೇವಿಂಗ್ ಆಗಿತ್ತು, ಫಿಶ್ ತಿನ್ನಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದೆ, ಕರ್ಕೊಂಡೋಗ್ರಿ ಅಂತ. ಈಗ ಒಳ್ಳೆ ಚಾನ್ಸ್ ಸಿಕ್ತು. ಅಕ್ಕನೂ ಬಂದಿದ್ಲಲ್ಲ, ಹೇಗಿದ್ರು ಎಲ್ರಿಗೂ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಬಂದ್ವಿ ನಾವು. ವ್ಲಾಗಿಗೆ ಚಿರು, ನಿಧಿ, ಗುಡಿಯ ಕಾಣಿಸ್ತಾರೆ ಅವರೆಲ್ಲ. ವಾಣಿಯಮ್ಮ, ವಾಣಿಯಮ್ಮ, ಮೀನಾಕ್ಷಿ, 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 ಓಯ್ ಮೀನಾಕ್ಷಿ, ಅಲ್ಲೇ ಅಲ್ಲೇ ಫುಲ್ ಸೀರಿಯಸ್ ಆಗಿ ಊಟ ಮಾಡ್ತೈತೆ. ತಡಿಯೇ ಅಮ್ಮ. ಒಂದೇ ಫ್ರೇಮಲ್ಲಿ ನಮ್ಮ ಇಂಡಿಯಾದ ಕರ್ನಾಟಕದ್ದು ವ್ಲಾಗ್ ಬರುತ್ತೆ. ನಮ್ಮ ಡ್ಯಾಮಿನ ನೀರು ಬರೋದಲ್ಲಿ ಭದ್ರ ದಪ್ಪಳ್ಳಿ ಡ್ಯಾಮ್ ನೀರು ಅದು ಮಳೆ ಬರೋದು.
ಯಾವಾಗ ತಂದಿದ್ದೀನಿ ಹೇಳು? ಲಕ್ಷ್ಮೀ ಪೂಜೆ ಬರ್ತಾಳೆ ಅಂತ ಅಂದೇಳಿ ಅದು ಅವಾಗಲೇ ತಂದಿದ್ದೀನಿ ನಾನು. ಲಕ್ಷ್ಮೀ ಪೂಜೆ ಬರ್ತಾಳೆ ಅದು ಕಳ್ಸೋಣ ಅಂತಂದಿತ್ತು. ಕಡೆ ನಿಧಿ ಬಾಯ್ ತನಿ ಬಾಯ್. ಓಯ್ ಗಾನ ಗುಡಿಯ ನೀವು ಹೋಗ್ರಿ. ನಾವೇನು ಹೋಗ್ತೀವ ಡಿಜಿ ತರ ನಾವು. ನೀನು ಹೋಗ್ತೀಯ? ನಾನೇನು ಹೋಗ್ತೀನಿ, ನಾನು ಡಿಜಿ ತರ ಓಡೋದೇ ಇಲ್ಲ. ಅವಳಿಗೆ ಎಷ್ಟು ಭಯ ನೋಡೋರು ಅಪ್ಪಂಗೆ. ನನಗೆ ಭಯ ಅನ್ಸುತ್ತಲ್ಲ ಹೋಗಕ್ಕೆ. ಬಾ ಈ ಕಡೆ ದೂರ ಹೆಂಗಾರ ಇರ್ಲಿ. ಖಾಲಿ ಐತಾ? ಇಲ್ಲ ಇದಾರಲ್ಲ. ನಿಧಿ ಭಯ ಅನ್ಸಿದ್ರೆ ಫೋನ್ ಮಾಡು. ಅಂದ್ರೆ ಫೋನ್ ಮಾಡಿ ಮಾತಾಡು ಅಷ್ಟೇ. ಯಾರ ಹತ್ರನಾರು ಇಲ್ಲೇ ಇದ್ದೀರಾ ಬರ್ರಿ ಅಂತ ಆ ಥರ ಮಾತಾಡು ಅಷ್ಟೇ. ಓಡ್ರಿ ಓಡ್ರಿ. ಕೊಡು 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 ತನಿ ರೀ. ಬ್ಯಾಗ್ ಇಟ್ಕೊಳ್ರಿ ರೀ. ಏಯ್ ಬರ್ರಿ ಇಲ್ಲೇ ಬಾ, ಹಿಂಗೆ ಬಾ. ಏಯ್ ಓಡ್ಬೇಡ. ಏಯ್ ನೀನ್ ಓಡ್ಬೇಡ ಕಣೆ. ಇಲ್ಲಿ ಬಾರೆ ಕುಡಿಯ. ಅಪ್ಪ ಹತ್ಸತ್ತವ್ರನ್ನ ಬಾ ಓಡ್ಬಾ ಈಗ. ಗಾನು ದೂರ ಬಾ ನೀನು. ಬಾಯ್ ತನಿ. ಹಾ ಸರಿ ತನಿ ಬಾಯ್ ಮಗ್ನೆ. ಹುಷಾರು. ಬಾಯ್ ಮಾಡ್ರಿ. ಹುಷಾರು. ಹೋಗಿ ಬರ್ತೀವಿ. ಹಾ ಫೋನ್ ಮಾಡು. ಹಿಂಗೆ ಹೋಗ್ತೀಯಾ?